ಇನ್ನು ನಟ ದರ್ಶನ್ ರ ಪ್ರಕರಣದ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಪವಿತ್ರ ಗೌಡ ದರ್ಶನ್ ರ ಎರಡನೇ ಪತ್ನಿ ಎಂದಿದ್ದ ಪೊಲೀಸ್ ಕಮಿಷನರ್ ಇದೀಗ ಪವಿತ್ರ ಗೌಡ ನಟ ದರ್ಶನ್ ರವರ ಎರಡನೇ ಪತ್ನಿ ಅಲ್ಲ ಅಂತ ಹೇಳಿ ಪತ್ರ. ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದ ದರ್ಶನ್ ಪತ್ನಿ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನ ಬರೆದಿದ್ದಾರೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕಾನೂನು ಪ್ರಕಾರ ನಾನು ಮಾತ್ರ ನಟ ದರ್ಶನ್ ರವರ ಏಕೈಕ ಪತ್ನಿ. 2003ರಲ್ಲಿ ಧರ್ಮಸ್ಥಳದಲ್ಲಿ ನಾನು ಮತ್ತು ದರ್ಶನ್ ಮದುವೆಯಾಗಿದ್ದೆವು. ಪವಿತ್ರ ಗೌಡ ನನ್ನ ಪತಿ ದರ್ಶನ್ ರ ಸ್ನೇಹಿತೆ ಅಷ್ಟೇ. ಇದು ವಿಜಯಲಕ್ಷ್ಮಿ ಅವರು ಪೊಲೀಸ್ ಕಮಿಷನರ್ ಅವರಿಗೆ ಬರೆದಿರುವಂತಹ ಪತ್ರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರ ದರ್ಶನ್ ಸೇರಿದಂತೆ ಒಂದಷ್ಟು ಮಂದಿಯನ್ನ ಅರೆಸ್ಟ್ ಮಾಡಿದಾಗ ಪೊಲೀಸ್ ಕಮಿಷನರ್ ಅವರು ದರ್ಶನ್ ರ ಎರಡನೇ ಪತ್ನಿಯಾಗಿರುವಂತಹ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದ, ಫೋಟೋ ಕಳಿಸಿದ್ದ, ಹಾಗಾಗಿ ಈ ರೀತಿಯ ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಪವಿತ್ರ ಗೌಡರನ್ನ ಪತ್ನಿ ಅಂತ ಹೇಳಿ ಸಂಬೋಧಿಸಿದ್ರು. ಆದರೆ ಪವಿತ್ರ ಗೌಡ ದರ್ಶನ್ ರ ಪತ್ನಿ ಅಲ್ಲ, ನಾನು ಅವರ ಧರ್ಮ ಪತ್ನಿ. ನಾವಿಬ್ರು ಕೂಡ ಧರ್ಮಸ್ಥಳದಲ್ಲಿ ಮದುವೆಯಾಗಿದ್ದೀವಿ. ಏಕೈಕ ಪತ್ನಿ ನಾನೇ ಇರೋದು. ಪವಿತ್ರ ಗೌಡ ಕೇವಲ ದರ್ಶನ್ ರವರ ಸ್ನೇಹಿತೆ ಅಷ್ಟೇ ಅಂತ ಹೇಳಿ ಪೊಲೀಸ್ ಕಮಿಷನರ್ ಅವರಿಗೆ ಪತ್ರವನ್ನ ವಿಜಯಲಕ್ಷ್ಮಿ ಅವರು ಬರೆದಿದ್ದಾರೆ. ಆ ಪತ್ರದ ಕಾಪಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ದರ್ಶನ್ ರವರ ಪರ ವಕೀಲರು ಕೂಡ ಇದನ್ನೇ ಹೇಳಿದ್ರು. ಪೊಲೀಸ್ ಕಮಿಷನರ್ ಅವರಿಗೆ ಮಾಹಿತಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಅವರು ಗೊಂದಲದಲ್ಲಿ ಪವಿತ್ರ ಗೌಡರನ್ನ ದರ್ಶನ್ ಪತ್ನಿ ಅಂತ ಹೇಳಿದ್ದಾರೆ. ಆದರೆ ಪತ್ನಿ ಅಲ್ಲ, ದರ್ಶನ್ ರವರಿಗೆ ಇರೋದು ವಿಜಯಲಕ್ಷ್ಮಿ ಮಾತ್ರ. ಅಧಿಕೃತವಾಗಿ ಕಾನೂನಾತ್ಮಕವಾಗಿ ವಿಜಯಲಕ್ಷ್ಮಿ ಮಾತ್ರ ದರ್ಶನ್ ರವರ ಪತ್ನಿ ಅಂತ ಹೇಳಿ ವಕೀಲರು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಇದೀಗ ಮತ್ತೊಮ್ಮೆ ನಟ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಸಿಟಿ ಪೊಲೀಸ್ ಕಮಿಷನರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ದಯಾನಂದ್ ಅವರಿಗೆ ಪತ್ರದ ಮುಖೇನವಾಗಿ ನಟ ದರ್ಶನ್ ರವರ ಪತ್ನಿ ನಾನು ಮಾತ್ರ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ.